ಸಂಜೀವ ಕೋಟ್ಯನ್ ಮತ್ತು ಇಂದಿರಾ ಎಸ್ ಕೋಟ್ಯನ್. ನಮಗೆ ಬೆಳಗತ್ತ ಇವತ್ತು 10-10:30 ಗಂಟೆಗೆ ಮನೆಯಲ್ಲಿ ಏನೋ ಹೊಗೆ ಬರ್ತಾ ಇದೆ ಅಂತ ಹೇಳಿ ವರ್ತಮಾನ ಬಂತು. ನಾವು ನೆರೆ ಮನೆಯಲ್ಲಿ ಇರುವುದು, ಅಂದರೆ ಸೈಡಲ್ಲಿ ಇರುವುದು, ಮನೆಯ ಸೈಡ್ನಲ್ಲಿ. ಅವರಿಬ್ಬರೇ ಮನೆಯಲ್ಲಿ ಇರೋದು, ಗಂಡ ಹೆಂಡತಿ ಇಬ್ಬರೇ ಮನೆಯಲ್ಲಿದ್ದರು. 10-15 ವರ್ಷದಿಂದ ಒಂದೇ ಮನೆಯಲ್ಲಿ ಫಾರಿನಲ್ಲಿದ್ದಾರೆ. ಒಬ್ಬಳು ಮಗಳು ದೊಡ್ಡವಳು, ಮತ್ತು ಸಣ್ಣವ ಮಗ, ಇಬ್ಬರು ಮಕ್ಕಳು. ಎಲ್ಲ ಮನೆಯಲ್ಲಿ ಕೆಲಸಕ್ಕೆಲ್ಲ ಜನ ಅರೇಂಜ್ಮೆಂಟ್ ಮಾಡಿ ಹೋಗಿದ್ದಾರೆ. ಎಲ್ಲ ನೋಡಿಕೊಂಡು ಅವರಷ್ಟಕ್ಕಿದ್ದರು. ಅದೇ ಇವತ್ತು 10 ಗಂಟೆಗೆ ಯಾರ ಫೋನ್ ಮಾಡಿ ಕೇಳುವಾಗ ಫೋನ್ ರಿಪ್ಲೈ ಆಗಲಿಲ್ಲ ಅಂತೆ. ಹಾಗೆ ಕೇಳಿ ಮನೆಗೆ ಬಂದು ನೋಡುವಾಗ ಬಾಡಿ 2 ಅವರ ಬೆಡ್ಡಿಂಗ್ನಲ್ಲೇ ಇತ್ತು, ಬರ್ನ್ ಆಗಿ. ಆಕಸ್ಮಿಕವಾಗಿ ಆಗಿದೆ, ಹೇಗಂತ ನಮಗೆ ಗೊತ್ತಾಗೋದಿಲ್ಲ ಈಗ. ಸಂಜೀವ ಕೋಟ್ಯನ್ ಸ್ವಲ್ಪ ತಲೆಗೆ ಸ್ವಲ್ಪ ಸಮಸ್ಯೆ ಇತ್ತು ಅವರಿಗೆ. ಹಾಗೆ ಮಿಸಸ್ ಕೂಡ ಅವರ ಕಾಲಿಗೆ ಸ್ಟೀಲ್ ರಾಡ್ ಸ್ವಲ್ಪ ಡಿಪೆಂಡ್ ಆಗಿ ಇದ್ದರು, ಆರೋಗ್ಯಕರವಾಗಿದ್ದರು. ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ 100 ನಂಬರ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಮತ್ತು ತಾಬುಡ್ದೊಬ್ಬ ಅವರು ಡಿಪಾರ್ಟ್ಮೆಂಟಲ್ಲೆಲ್ಲ ಬಂದೆಲ್ಲ ಸಹಕಾರ ಕೊಟ್ಟು ಮಾಡಿದ್ದಾರೆ. ಬಾಕಿ ಬಗ್ಗೆ ತನಿಖೆ ಮಾಡ್ತಿದ್ದಾರೆ. ಈಗಲೂ ಬೆಂಗಳೂರಿಂದ ಒಂದು ಸ್ಕ್ವಾಡ್ ಬರಲಿಕ್ಕೆ ಉಂಟು. ಡಾಗ್ ಸ್ಕ್ವಾಡ್ ಎಲ್ಲ ಬಂತು, ಇದೆಲ್ಲ ಬಂತು. ಮತ್ತು ಶ್ವಾನದಾಳದ ಎಲ್ಲ ಬಂದೋಗಿದೆ. ಮತ್ತು ಇನ್ಸಿಡೆನ್ಸಿಗೆ ಕಾರಣ ಏನು ಅಂತ ಈಗ ಗೊತ್ತಿಲ್ಲ. ಸ್ವಲ್ಪ ಆರೋಗ್ಯದ ಸಮಸ್ಯೆ ಇತ್ತು, ನಮಗೆ ಯಾರು ನೋಡ್ಕೊಳ್ಳೋದಿಲ್ಲ ಹಾಗೆಲ್ಲ ಹೇಳ್ತಿದ್ರು. ಬಟ್ ಅದು ಪ್ರತಿಯೊಬ್ಬರು ಮನೇಲಿ ಇದ್ದದ್ದು ಸ್ವಾಭಾವಿಕವಾಗಿ. ಆಗಿರುವಾಗ ಯಾರನ್ನು ದೂರಿ ಏನು ಪ್ರಯೋಜನ ಇಲ್ಲ. ಕೆಲಸಕ್ಕೆ ಜನಗಳನ್ನೇ ಎಲ್ಲ ಇಟ್ಟಿದ್ರು. ಅದರಿಂದ ಈಗ ಅವಳು 3 ದಿವಸದ ರಜೆಯಲ್ಲಿದ್ದಾಳಂತೆ ಕೆಲಸದವಳು. ಇನ್ನು ಅವಳಿಂದ ಸ್ಟೇಟ್ಮೆಂಟ್ ತೆಗೆದು ಮತ್ತೆ ಏನಂತ ಪೊಲೀಸ್ನವರು ಡಿಪಾರ್ಟ್ಮೆಂಟ್ನವರು ನಮಗೆ ಫುಲ್ ಬರ್ನ್ ಆಗಿದೆ. ಬಾಡಿ 60% ಬರ್ನ್ ಆಗಿದೆ, ಮತ್ತೊಂದು 90% ಬರ್ನ್ ಆಗಿದೆ. ಸಮಸ್ಯೆ ಒಬ್ರಿಗೊಬ್ಬರು ಬಚಾವ್ ಮಾಡಲಿಕ್ಕೆ ಹೋಗಿರ್ಬೋದು. ಆ ಹೊತ್ತಲ್ಲಿ ಬೆಂಕಿ ಜಾಸ್ತಿ ಹಬ್ಬಿ ಮತ್ತು ಬಾಗಿಲು ಚಿಲಕೆ ಹೇಗೆ ಓಪನ್ ಆಗಿದೆ ಅಂತ ಅದು ನಮಗೊಂದು ಅನುಮಾನದ ಹೇಳಿ. ಯಾಕಂದರೆ ಬಾಗಿಲು ಬಂದಿರಬೇಕಿತ್ತು, ರಾತ್ರಿ ಆಗಿರಬೇಕಾದ್ರೆ ಚಿಲಕೆ ಓಪನ್ ಇತ್ತಲ್ಲ. ಅದರಿಂದ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಚಿಂತನೆ ಮಾಡಿ